ಯಾವಾಗಲೂ ಸಂತೋಷವಾಗಿರ್ಲಿಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಕೇಳಿದ್ರೆ ಪ್ರತ್ಯಕ್ಷ ಇದು ಎಂಥ ಪ್ರಶ್ನೆ. ಎಲ್ಲರೂ ಕೂಡ ಅದೇ ಅಲ್ವಾ ಬಯಸೋದು ಅಂತ ನಿಮ್ಮ ಉತ್ತರ ಆಗಿದ್ದಲ್ಲಿ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ, ನಾನು ಪ್ರತ್ಯಕ್ಷ. ನನ್ನ ಚಾನಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ನಾನು 2020ರಲ್ಲಿ ಮಾಡಬೇಕಾಗಿತ್ತು, ಆದರೆ ನಾನು 2024ರಲ್ಲಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷ ನಾನು ಆ ಹುಡುಕಾಟದಲ್ಲಿನೇ ಇದ್ದೆ. ಪ್ರತಿ ಸಲ ವಿಡಿಯೋ ಮಾಡ್ಬೇಕಂದಾಗಲೂ ಕೂಡ ನಂಗೆ ಅನಿಸ್ತಿತ್ತು ಇಲ್ಲ ಇನ್ನೂ ಏನೋ ಕಡಿಮೆ ಇದೆ ಅಂತ ಹೇಳಿ. ಅಂತೂ ಕೊನೆಗೂ ನನಗೆ 11 ಕಾರಣಗಳು ಸಿಕ್ಕವು ಸಂತೋಷವಾಗಿರೋದಕ್ಕೆ ಏನೇನು ಬೇಕು ಅಂತ ಹೇಳಿ. ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂತಹ ಎಲ್ಲ 11 ಕಾರಣಗಳು ತುಂಬಾನೇ ಮುಖ್ಯವಾಗಿರುವಂಥದ್ದು. ಯಾವುದನ್ನು ಕೂಡ ಮಿಸ್ ಮಾಡದೆ ಗಮನವಿಟ್ಟು ಕೇಳಿ. ನಿಮಗೆ ಸಮಯ ಇಲ್ಲ ಅಂತಾದಲ್ಲಿ ಬಿಟ್ಟಾದ್ರೂ ಈ ವಿಡಿಯೋನ ನೋಡಿ, ಬಟ್ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಮೊದಲನೇದಾಗಿ ಯಾವಾಗಲೂ ಅನ್ನೋ ಒಂದು ಶಬ್ದವನ್ನ ತೆಗೆದು ಹಾಕಬೇಕು. ಯಾವಾಗಲೂ ನಾವು ಸಂತೋಷವಾಗಿರ್ಲಿಕ್ಕಾಗಲ್ಲ, ಯಾವಾಗಲೂ ನಾವು ದುಃಖದಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ನಮಗೆ ಜೀವನದಲ್ಲಿ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಸಂತೋಷವಾಗಿರೋದು ಸಂತೋಷ, ಆದರೆ ಯಾವಾಗಲೂ ಸಂತೋಷವಾಗಿರ್ಬೇಕು ಅಂತ ನಾವೇನು ಬಯಸ್ತೀವೋ ಅದೇ ದುಃಖಕ್ಕೆ ಕಾರಣ ಆಗುತ್ತೆ. ಇನ್ನು ಎರಡನೇದಾಗಿ ಎಲ್ಲರ ಹತ್ರ ಎಲ್ಲೇ ಸಿಕ್ಕರೂ ಕೂಡ ಯಾವಾಗ್ಲೂ ಸಮಸ್ಯೆಗಳನ್ನೇ ಹೇಳ್ತಾ ಕೂತ್ಕೊಳ್ಳೋದು. ಹೇಗಿದ್ಯಾ ಅಂತ ಅಂದ್ಕೊಳ್ಳಿ, ಅಯ್ಯೋ ಏನ್ ಹೇಳೋದು ಅಂತ ಹೇಳ್ಕೊಂಡ್ಬಿಟ್ಟು ತಮ್ದೆಲ್ಲ ಸಮಸ್ಯೆಗಳನ್ನ ಹೇಳ್ತಾ ಕೂತ್ಕೋತಾರೆ. ಪ್ರತಿ ಸಲ ನೀವು ಆ ಸಮಸ್ಯೆಗಳನ್ನ ಹೇಳ್ತಾ ಕೂತ್ಕೊಂಡಲ್ಲಿ, ಎಲ್ಲರ ಒಂದು ಸಿಂಪತಿಯನ್ನ ಗಿಟ್ಟಿಸ್ತಾ ಕೂತ್ಕೊಂಡಲ್ಲಿ ನೀವು ಆ ಸಮಸ್ಯೆನ ಹೊರಗೆ ಬರಕ್ಕೆ ಹೆಂಗೆ ಸಾಧ್ಯ? ಯಾಕಂದ್ರೆ ಯೂನಿವರ್ಸ್ ಏನ್ ತಿಳ್ಕೊಳ್ಳೋದಂದ್ರೆ, ಓ ಹಿ ಇಸ್ ಎಂಜಾಯಿಂಗ್ ಹಿಸ್ ಪ್ರಾಬ್ಲಮ್ಸ್, ಸೊ ಲೆಟ್ ಹಿಮ್ ಸ್ಟೇ ವಿತ್ ದೋಸ್ ಪ್ರಾಬ್ಲಮ್ಸ್ ಅಂತ ಹೇಳ್ಬಿಟ್ಟು ಆ ಪ್ರಾಬ್ಲಮ್ಸ್ ಜೊತೆನೇ ಇರಕ್ ಬಿಡ್ತಾರೆ. ನಮ್ಮ ಸುತ್ತಮುತ್ತ ನೀವು ನೋಡಿದಾಗ 90% ಜನರಿಗೆ ಆ ಸಮಸ್ಯೆ ಇರೋದೇ ಒಂದು ಸುಖ ಕೊಡ್ತಾ ಇರತ್ತೆ. ಹಾಗಾಗಿ ಅವರು ಆ ಸಮಸ್ಯೆನ ಹೊರಗೆ ಬರಲ್ಲ, ಸಂತೋಷದಿಂದ ಇರೋದಿಲ್ಲ. ಯಾಕಂದ್ರೆ ಸಂತೋಷದಿಂದ ಇರೋದಕ್ಕೂ ಕೂಡ ಅದೃಷ್ಟ ಮಾಡಿರ್ಬೇಕಲ್ವಾ. ಸೊ ಅದಕ್ಕೆ ದಯವಿಟ್ಟು ಯಾವಾಗಲೂ ಕೂಡ ನಿಮ್ಮ ಸಮಸ್ಯೆನ ಹೇಳ್ತಾ ಕೂತ್ಕೋಬೇಡಿ. ಇನ್ನು ಮೂರನೇದು, ಹಂಗಂದ್ರೆ ಏನ್ ಮಾಡ್ಬೇಕು? ಮನಸ್ಸಲ್ಲಿ ಇಟ್ಕೊಂಡು ಕೂಡ್ಬೇಕಾ? ಇಲ್ಲ. ನೀವು ಸಮಸ್ಯೆ ಹೇಳೋದಾದ್ರೆ ಸರಿಯಾದ ವ್ಯಕ್ತಿಗೆ, ಅರ್ಹವಾಗಿರ್ತಕ್ಕಂಥ ವ್ಯಕ್ತಿಗೆ ಅದನ್ನ ಹೇಳಿ. ಈಗ ಏನಾಗುತ್ತೆ ಗೊತ್ತಾ, ಕೆಲವೊಮ್ಮೆ ನೀವೇನೋ ನಿಮ್ಗೆ ತುಂಬಾ ಕ್ಲೋಸ್ ಇದ್ದಾರೆ ಅಂತ ಅನ್ಕೊಂಡು ನೀವು ಅವ್ರಿಗೆ ಹೇಳಕ್ ಹೋಗ್ತೀರ. ಆದ್ರೆ ಅವ್ರ ಬಾಯಿ ಬೊಂಬಾಗಿತ್ತು ಅಂದ್ರೆ ನೀವ್ ಏನ್ ಮಾಡ್ತೀರಾ? ನಿಮ್ ಮುಂದೆ ಅವ್ರು ಯಾರ ಹತ್ರನೂ ಹೇಳಲ್ಲ ಅಂತ ಹೇಳಿದ್ರು ಕೂಡ ನಿಮ್ ಹಿಂದೆ ಅವ್ರು ಇಡೀ ಊರಿಗೆಲ್ಲ ಹೇಳ್ಕೊಂಡು ಬಂದಿರ್ತಾರೆ. ಸೊ ನಿಮ್ದು ಚಿಕ್ಕದಾಗಿರುವಂತ ಸಮಸ್ಯೆನ ದೊಡ್ಡದು ಮಾಡ ನಿಮ್ಗೆ ಇನ್ನೂ ಆ ಸಮಸ್ಯೆಯಲ್ಲಿ ಮುಳುಗೋಂಗ್ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಅರ್ಹರಲ್ಲದ ವ್ಯಕ್ತಿಗಳಿಗೆ ಇದನ್ನ ಹೇಳ್ಬೇಡಿ. ಮತ್ತೊಂದು ಏನಪ್ಪಾ ಅಂತಂದ್ರೆ, ಓಕೆ ಅವ್ರ ಮಾಡಲ್ಲ ಅಂತಾನೆ ಅನ್ಕೊಳ್ಳಿ, ನೀವು ಹೇಳಿದ್ರು ಕೂಡ ಅವರಿಗೆ ಅವ್ರದೇ ಆದ ಒಂದು ಚೌಕಟ್ಟಿರುತ್ತೆ. ಅವ್ರು ತಮ್ಮ ಮೈಂಡ್ ಸೆಟ್ ಹೇಗಿರುತ್ತೋ ಅದಕ್ಕೆ ತಕ್ಕನಾಗಿ ನಿಮ್ಗೆ ಸಲಹೆ ಕೊಡ್ತಾರೆ ಹೊರತು ನಿಮ್ಮ ಒಂದು ಜೀವನ ಶೈಲಿಗೆ ತಕ್ಕಂತೆ ಅಥವಾ ನಿಮ್ಮ ಒಂದು ಪರ್ಸನಾಲಿಟಿಗೆ ತಕ್ಕಂಗೆ ನಿಮ್ಗೆ ಅವ್ರು ಸಜೆಷನ್ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನಾನು ಬಹಳಷ್ಟು ಸಮಯ ಇದೇ ತಪ್ಪು ಮಾಡಿರೋದು. ಅವ್ರು ತಮ್ಮದೇ ಸಮಸ್ಯೆನ ಹೊರಗೆ ಬಂದಿರೋದಿಲ್ಲ, ಅದೇ ಕಂಪ್ಲೇನಿಂಗ್ ನೇಚರ್ ಅಲ್ಲಿ ಇರ್ತಾರೆ, ಅದೇ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ. ನಾನು ಜಸ್ಟ್ ಬಿಕಾಸ್ ಅವ್ರು ನಾನು ಕ್ಲೋಸ್ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ, ಅವ್ರು ಯಾರ ಹತ್ರ ಹೇಳ್ಕೊಳಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೋಗಿ ಅವ್ರ ಹತ್ರ ನನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ದೆ. ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ತಾವ್ ಹೆಂಗೆ ಅದರಲ್ಲೇ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕ್ತಾ ಇದ್ದಾರೋ ಅಥವಾ ಏನು ಅವ್ರು ಹೇಗೆ ಆ ಒಂದು ಸಮಸ್ಯೆಯಲ್ಲೇ ಬಳಲ್ತಾ ಇದ್ದಾರೋ ಅದೇ ರೀತಿಯಾಗಿ ಅವರು ನನಗೂ ಕೂಡ ಇರ್ಲಿಕ್ಕೆ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಇಲ್ಲ ಅಂತಂದ್ರೆ ಏನೋ ಒಂದು ಸಿಂಪತಿಯನ್ನ ತೋರಿಸ್ತಿದ್ರೆ ಬಿಟ್ರೆ ಬೇರೆ ಇನ್ಯಾವುದೇ ರೀತಿಯಲ್ಲೂ ಅವ್ರು ನನಗೆ ಸಹಾಯ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಹಂಗಾಗಿ ಆ ಮೂಮೆಂಟಿಗೆ ನಂಗೆ ಸಮಾಧಾನ ಆದ್ರೂ ಕೂಡ ಮತ್ತೆ ಪುನಃ ನಾನು ಅದೇ ದುಃಖದಲ್ಲೇ ಮುಳುಗ್ತಾ ಇರ್ತಿದ್ದೆ. ಹಾಗಾಗಿ ದಯವಿಟ್ಟು ಸಿಕ್ಕವರಿಗೆಲ್ಲ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ ಹೋಗ್ಬೇಡಿ. ಯಾವುದೇ ಒಂದು ಸಮಸ್ಯೆ ಇತ್ತು ಅಂದ್ರೆ ಆ ಫೀಲ್ಡಿಗೆ ರಿಲೇಟೆಡ್ ಇರ್ತಕ್ಕಂಥ ವ್ಯಕ್ತಿಗಳ ಹತ್ರ ಹೋಗಿ ಅದನ್ನ ಶೇರ್ ಮಾಡ್ಕೊಂಡು ಅವ್ರ ಹತ್ರ ಸಲಹೆಗಳನ್ನ ತಗೊಳ್ಳಿ. ಯಾರ್ದೋ ಒಬ್ಬ ಡಾಕ್ಟರ್ದು ಔಷಧಿ ನಿಮ್ಗೆ ವರ್ಕ್ ಆಗ್ತಾ ಇಲ್ಲ ಅಂತಂದ್ರೆ ಆ ಡಾಕ್ಟರ್ ಹತ್ರ ಕೇಳಿ, ಇಲ್ಲ ಬೇರೆ ಡಾಕ್ಟರ್ ಹತ್ರ ಕೇಳಿ. ಅದ್ರ ಬದಲಿಗೆ ನೀವು ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡಿದ್ರೆ ಅವ್ರು ಅದಕ್ಕೆ ಸೊಲ್ಯೂಷನ್ ಹುಡ್ಕಕ್ ಸಾಧ್ಯನಾ? ಇಲ್ಲ. ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡ್ತಕ್ಕಂಥ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಹೋಗಿ ಅದಕ್ಕೆ ಉತ್ತರಗಳನ್ನ ಹುಡುಕಿ. ಅದ್ರ ಬದಲು ನಿಮ್ಮ ಪಕ್ಕದ ಮನೆಯವ್ರ ಹತ್ರನೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರನೋ ಯಾರು ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ದಾರೋ ಅವ್ರ ಹತ್ರನೋ ಹೋಗ್ಬಿಟ್ಟು ನೀವು ಸಜೆಷನ್ ಕೇಳಿದ್ರೆ ಅವ್ರು ನಿಮ್ಗೆ ಮೋಟಿವೇಟ್ ಮಾಡಕ್ ಸಾಧ್ಯನಾ? ನಿಮ್ಗೊಂದು ಹೋಪ್ ನೀಡ್ಲಿಕ್ಕೆ ಸಾಧ್ಯನಾ? ಅಥವಾ ನೀವು ಲಾಸ್ ಅಲ್ಲಿ ಇದ್ರೂ ಕೂಡ ನೀವು ಮತ್ತೆ ಮುಂದೆ ಬರ್ಲಿಕ್ಕೆ ಅವ್ರು ನಿಮ್ಗೆ ಹೆಲ್ಪ್ ಮಾಡಕ್ ಸಾಧ್ಯನಾ? ಇಲ್ಲ. ಅಯ್ಯೋ ಲಾಸ್ ಆಗಿದೆ ಬಿಟ್ಬಿಡು, ನನಗೂ ಕೂಡ ಲಾಸ್ ಆಗಿತ್ತು ಬಿಟ್ಬಿಟ್ಟು ನಾನು ಜಾಬಿಗೆ ಸೇರ್ಕೊಂಡು ಅಂದ್ಕೊಂಡು ಹೇಳ್ತಾರೆ ಹೊರತು ನನಗಾಯ್ತು ಅಂದ್ರೆ ನಿನಗಾಗ್ಬೇಕು ಅಂತ ಏನೂ ಇಲ್ಲ. ನೀನು ಮತ್ತೊಮ್ಮೆ ಪ್ರಯತ್ನ ಪಡು, ನೀನು ಹಿಂಗ್ ಮಾಡು ಹಂಗ್ ಮಾಡು ನಿಮ್ಗೆ ಏನಾದ್ರು ಸಜೆಷನ್ ಕೊಡಕ್ ಸಾಧ್ಯನಾ? ಇಲ್ಲ. ಹಾಗಾಗಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
ಓಕೆ. 4ನೇದು ಫಿಸಿಕಲ್ ಆಕ್ಟಿವಿಟಿ. ಯೋಗ ಆದರೂ ಮಾಡಿ, ಇಲ್ಲ ಡ್ಯಾನ್ಸ್ ಆದರೂ ಮಾಡಿ. ಜಿಮ್ಮಿಗೆ ಹೋಗ್ತೀನಿ ಅಂತಂದರೆ ಐ ಡೋಂಟ್ ಥಿಂಕ್ ಸೊ. ಜಿಮ್ಮಿಗೆ ಹೋದರೆ ನಿಮಗೆ ಒಂದು ಸಮಾಧಾನ ಕೊಡ್ಬೋದು ಅಥವಾ ನೀವು ಫಿಸಿಕಲಿ ಫಿಟ್ ಆಗ್ಬೋದು, ನಾನು ಇಲ್ಲ ಅಂತ ಅನ್ಕೊಂಡು ಹೇಳ್ತಾ ಇಲ್ಲ. ಆದರೆ ಈ ಯೋಗ ಮತ್ತು ಡ್ಯಾನ್ಸ್ ಏನಿದೆಯಲ್ಲ, ಇಟ್ ಈಸ್ ಅನದರ್ ಲೆವೆಲ್. ಎಸ್ಪೆಷಲಿ ಯೋಗ ಅನ್ನೋದು ನಿಮಗೆ ಕೇವಲ ಫಿಸಿಕಲ್ ಅಲ್ಲ, ನಿಮಗೆ ಸ್ಪಿರಿಚುವಲಿ ಆ್ಯಂಡ್ ಮೆಂಟಲಿ ಆ ಲೆವೆಲಲ್ಲಿ ಕೂಡ ಅದು ವರ್ಕ್ ಮಾಡೋದ್ರಿಂದ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಒಳ್ಳೆ ಇನ್ಸ್ಟ್ರಕ್ಟರ್ ಹತ್ರ ಹೋಗಿ ಕಲ್ತ್ಕೊಳ್ಳಿ. ಇಲ್ಲ ಸಾತ್ವಿಕ್ ಮೂಮೆಂಟ್ಸ್ಲಿ ಈಗ ಫೆಬ್ರವರಿಲಿ ಯೋಗ ಚಾಲೆಂಜ್ ಶುರು ಆಗ್ತಾ ಇದೆ, 21 ದಿನಗಳದ್ದು. ಅದು ನನಗೆ ನನ್ನ ಲೈಫಲ್ಲಿ ತುಂಬ ಚೇಂಜಸ್ನ ತಂತು ಅದು. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ದೆನ್ ಯು ಕ್ಯಾನ್ ಗೋ ಫಾರ್ ದಟ್ ಚಾಲೆಂಜ್. ಓಕೆ. ಸಾತ್ವಿಕ್ ಮೂಮೆಂಟ್ 21 ಡೇಸ್ ಚಾಲೆಂಜ್ ಅಂತ ಹುಡುಕಿ ನಿಮ್ಗೆ ಸಿಗುತ್ತೆ. ಸೊ ಡ್ಯಾನ್ಸ್ ಅಥವಾ ಯೋಗ ಮಾಡಿ ಅಂತ ಹೇಳ್ತೀನಿ ನಾನು. ನಾವು ಎಷ್ಟು ಫಿಸಿಕಲಿ ಆಕ್ಟಿವ್ ಆಗಿರ್ತೀವೋ ನಾವು ಅಷ್ಟು ಖುಷಿಯಿಂದ ಇರ್ತೀವಿ. ನಾನು ಏನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ನಾನು ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ತೀನಿ. ಸೊ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಏನೂ ವರ್ಕೌಟ್ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಬೇಜಾರಲ್ಲಿ ಇದ್ದೀರಾ ಅಂತಂದರೆ ಜಸ್ಟ್ ಪುಟ್ ಮ್ಯೂಸಿಕ್. ಅದರಲ್ಲೂ ಮುಖ್ಯವಾಗಿ ಕೃಷ್ಣನ ಭಜನೆಗಳನ್ನ ನೀವು ಹಾಕಿ ಆ್ಯಂಡ್ ಜಸ್ಟ್ ಸಿ ಯಾವ ರೀತಿಯಾಗಿ ನಿಮ್ಮ ಮೈಂಡ್ ಅಪ್ಲಿಫ್ಟ್ ಆಗುತ್ತೆ ಅಂತ. 5ನೇದಾಗಿ ಆರೋಗ್ಯಕರ ಆಹಾರವನ್ನು ಸೇವಿಸಿ. ನೀವು ಜಂಕ್ ಫುಡ್ ತಿಂತಾ ಇದ್ದಲ್ಲಿ, ಫ್ರಿಜ್ಜಲ್ಲಿ ಹಳೇದಿರುತ್ತೆ, ವೇಸ್ಟ್ ಆಗುತ್ತೆ ಅಂತ ಅನ್ಕೊಂಡು ತಿನ್ನೋದಾಗ್ಲಿ, ಆ ಥರದ್ದೆಲ್ಲ ಮಾಡಿದ್ರಿ ಅಂತಂದರೆ ಮತ್ತಿಷ್ಟು ನೀವು ಡಿಪ್ರೆಸಿವ್ ಆಗ್ತದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ತಾಮಸಿಕ ಗುಣ ಇರುತ್ತೆ. ಸೊ ತಾಮಸಿಕ ಗುಣ ಹೆಚ್ಚಾದಷ್ಟು ನಮ್ಮಲ್ಲಿ ಬೇಜಾರು, ಆಲಸಿತನ ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಟೆಸ್ಟ್ ಮಾಡಿಸ್ಕೊಳ್ಳಿ, ನಿಮ್ಮ ನ್ಯೂಟ್ರಿಷನ್ಸಲ್ಲಿ ಏನಾದರೂ ಕಡಿಮೆ ಇದೆಯಾ ಅಂತ ಅಂದ್ಕೊಂಡು. ಜಿಂಕ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಐರನ್ ಇರ್ಬೋದು, ವಿಟಮಿನ್ B12 ಇರ್ಬೋದು. ಆಮೇಲೆ ಥೈರಾಯ್ಡ್ ಟೆಸ್ಟ್ ಮಾಡಿಸಿ ನೋಡಿಸಿ ಇನ್ನೇನಿದೆ. ಒಮೆಗಾ 3, ಜಿಂಕ್, ವಿಟಮಿನ್ D ಇವುಗಳನ್ನು ಕೂಡ ನೀವು ಚೆಕ್ ಮಾಡಿ. ಕೆಲವೊಮ್ಮೆ ನ್ಯೂಟ್ರಿಷನ್ಸ್ಗಳು ಕೊರತೆ ಆದಲ್ಲಿ ಕೂಡ ನಮಗೆ ಪದೇ ಪದೇ ಡಿಪ್ರೆಷನ್ನ ಒಂದು ಸಿಂಪ್ಟಮ್ಸ್ ಬರ್ಬೋದು, ಅಥವಾ ಏನು ಕೆಲಸ ಮಾಡಕ್ಕೆ ಮನಸ್ಸಿಲ್ಲದೆ ಇರೋದು, ಸುಸ್ತಾಗೋದು, ಬೇಡದೇ ಇರೋ ಯೋಚನೆಗಳೆಲ್ಲ ಬಂದು ತುಂಬ ಬೇಜಾರಾಗೋದು, ಸುಸೈಡಲ್ ಟೆಂಡೆನ್ಸಿ ಬರೋದು, ಇವೆಲ್ಲ ಅದರಿಂದ ಕೂಡ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಳ್ಳೆ ಆಹಾರವನ್ನು ಸೇವಿಸಿ ನಿಮ್ಮ ನ್ಯೂಟ್ರಿಷನ್ಸ್ ಗ್ಯಾಪ್ ಏನಾದ್ರು ಇತ್ತು ಅಂದರೆ ಅದನ್ನು ಫುಲ್ಫಿಲ್ ಮಾಡಿ. 6ನೇದು ಸಕ್ಕರೆ ಅಂಶವನ್ನು ಆದಷ್ಟು ಕಡಿಮೆ ಮಾಡಿ, ಹಾಗೆಯೇ ರಾತ್ರಿ ಬೇಗ ಊಟ ಮಾಡಿ ಮಲ್ಕೊಳ್ಳಿ. ನಮ್ಮ ಡೈಜೆಷನ್ ಸರಿಯಾಗಿದ್ದಷ್ಟು ನಮ್ಮ ಮನಸ್ಸಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾವು ಸಕ್ಕರೆ ಅಂಶ ಜಾಸ್ತಿ ತಿನ್ನಷ್ಟು ನಮ್ಮಲ್ಲಿ ಏನೋ ಒಂದು ರಜಸ್ ಜಾಸ್ತಿ ಆಗುತ್ತೆ, ಚಡಪಡಿಕೆ, ಒಂದು ಆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ಸಕ್ಕರೆ ಅಂಶನ ಕಡಿಮೆ ಮಾಡಿ. ಸಕ್ಕರೆಯಿಂದ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡುವ ಅವಶ್ಯಕತೆ ಇಲ್ಲ. ಅದನ್ನು ನಾನು ಖುದ್ದು ಸಕ್ಕರೆಯನ್ನು ಬಿಟ್ಟು ರಾತ್ರಿ ಬೇಗ ಊಟ ಮಾಡಿ ಅದರ ಒಂದು ಡಿಫ್ರೆನ್ಸ್ನ ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಐ ಆಮ್ ನಾಟ್ ಎ ಡಾಕ್ಟರ್ ಟು ಸಜೆಸ್ಟ್ ದಟ್ ವೆದರ್ ಯು ಶುಡ್ ಈಟ್ ಇಟ್ ಆರ್ ನಾಟ್ ಅಂತ. 7ನೇದು ತುಂಬ ಇಂಪಾರ್ಟೆಂಟ್, ಒಳ್ಳೆ ಕಂಟೆಂಟ್ಸ್ನ ನೋಡಿ, ಒಳ್ಳೆ ವಿಡಿಯೋಸ್ ನೋಡಿ, ಒಳ್ಳೆ ಬುಕ್ಸ್ ಓದಿ, ಹಾಗೇನೆ ಪಾಸಿಟಿವ್ ಆಗಿರ್ತಕ್ಕಂಥ ಜನರ ಜೊತೆಗೇನೆ ನೀವಿರಿ. ಎಷ್ಟು ನೀವು ಪಾಸಿಟಿವ್ ಆಗಿರ್ತಕ್ಕಂಥ ಜನರ ಜೊತೆಗೆ ಇರ್ತೀರಲ್ವ, ನಿಮಗೆ ಲೋಕ ಅಷ್ಟೇ ಸುಂದರವಾಗಿ ಕಾಣುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಡೀ ಹೊತ್ತು ಕೂಡ ನೀವು ಒಂಥರ ಅದು ಬ್ಲೇಮ್ ಮಾಡೋದ್ರಲ್ಲೇ ಖುಷಿ ಸಿಗುತ್ತೆ. ಪ್ರಪಂಚ ತುಂಬ ಕೆಟ್ಟದಾಗಿದೆ, ಪ್ರಪಂಚದಲ್ಲಿ ಹಂಗಿದೆ ಹಿಂಗಿದೆ, ನಮ್ಗೆ ಕಷ್ಟ ಬಂದಾಗ ಯಾರೂ ಸಹಾಯಕ್ಕೆ ಬರಲ್ಲ, ಬರೀ ಇಂಥವೇ ಮಾತಾಡ್ತಾ ಕೂತ್ಕೊಂಡು ಏನಂತಾರೆ ಅವ್ರ ಜೊತೆಗೆ ನಾವು ಒಂದು 2 ನಿಮಿಷದಲ್ಲಿ ನಮಗೂ ಡಿಪ್ರೆಷನ್ ಬಂದ್ಬಿಡುತ್ತೆ. ಆ ಥರನಾಗಿ ಇರ್ತಕ್ಕಂಥ ಜನರ ಜೊತೆ ದಯವಿಟ್ಟು ಇರಕ್ಕೆ ಹೋಗಬೇಡಿ. ಖುಷಿಯಾಗಿ ಯಾವಾಗಲೂ ಪಾಸಿಟಿವ್ ಆಗಿ ಲೈಫ್ನ ಒಂದು ಒಳ್ಳೆ ರೀತಿಯಿಂದ ಫೇಸ್ ಮಾಡ್ತಕ್ಕಂಥ ಜನರ ಜೊತೆಗಿರಿ. ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ಯಾವುದೇ ಆರ್ಗ್ಯುಮೆಂಟ್ಸ್ಗಾಗಲಿ ಅಥವಾ ಒಂದು ಪೊಲಿಟಿಕಲ್ ಕಂಟೆಂಟ್ಸ್ನಾಗಲಿ ನೋಡೋಕೆ ಹೋಗಬೇಡಿ. ಆ್ಯಕ್ಟಿವ್ ಆಗಿ ಅದರಲ್ಲಿ ಇರ್ಲಿಕ್ಕೆ ಹೋಗಬೇಡಿ. ಯಾರಾದರೂ ಬರೀ ಅಂಥದ್ದೇ ಕಂಟೆಂಟ್ಸ್ ಹಾಕ್ತಾ ಇದಾರೆ ಅಂದರೆ ದಯವಿಟ್ಟು ಅವ್ರನ್ನ ಅನ್ಫಾಲೋ ಮಾಡಿ. ಯಾಕಂತ ಹೇಳಿದ್ರೆ ನಾವು ಎಂಥದ್ದು ನೋಡ್ತೀವಲ್ಲ, ನಮ್ಗೆ ಗೊತ್ತಿದ್ದೇನೆ ಸಬ್ಕಾನ್ಷಿಯಸ್ಲಿ ಅಂತಹ ಒಂದು ಥಾಟ್ಸ್ಗಳೇ ನಮ್ಮಲ್ಲಿ ಬರೋಕ್ಕೆ ಶುರು ಆಗುತ್ತೆ. ನೀವು ಅಗ್ರೆಸಿವ್ ಆಗಿರ್ತಕ್ಕಂಥ ಮರ್ಡರ್ ಮಾಡೋವಂಥ ಪಾಲಿಟಿಕ್ಸ್ ಆಗಿರ್ಬೋದು, ಈ ಥರನಾಗಿರ್ತಕ್ಕಂಥ ಒಂಥರ ವೈಲೆಂಟ್ ವಿಡಿಯೋಸ್ಗಳನ್ನ ನೀವು ನೋಡ್ತಾ ಇದ್ದಲ್ಲಿ ಅದು ನಿಮ್ಮ ಮೈಂಡ್ನ ತುಂಬ ಹೆಂಗೆ ಹೇಳೋದು, ತುಂಬ ಆ್ಯಕ್ಟಿವ್ ಆಗಿ ಇಡುತ್ತೆ. ನಿಮಗೆ ಅದು ಶಾಂತವಾಗಿ ಇರ್ಲಿಕ್ಕೆ ಬಿಡೋದಿಲ್ಲ. ಸೊ ಅದರಿಂದಾಗಿ ನಿಮಗೆ ಗೊತ್ತಿಲ್ಲದೇ ನಿಮಗೆ ಸಿಟ್ಟು ಬರೋದು, ಕಿರಿಕಿರಿ ಆಗೋದು, ಯಾರನ್ನೇ ನೋಡಿದ್ರು ಕೂಡ ಇವರು ಹಿಂಗೆ ಮಾಡ್ಬೋದೇನೋ ಅಂತೇಳಿ ಆ ನೆಗೆಟಿವ್ ಥಾಟ್ಸ್ ನಿಮ್ಗೆ ಗೊತ್ತಿಲ್ಲದೇ ಬರುತ್ತೆ. ಅಂದರೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ನಂಗೆ ಗೊತ್ತಿದೆ ಈ ಕಂಟೆಂಟ್ ಏನೋ ಇಟ್ಸ್ ಆಲ್ ಇಮ್ಯಾಜಿನರಿ ಅಂತ ಹೇಳಿ, ಆದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲ ಅಲ್ವಾ. ಸೊ ನೀವು ರಿಪೀಟೆಡ್ ಆಗಿ ಅಂಥದ್ದೇ ಬುಕ್ಸ್ಗಳನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಯಾವಾಗ ನೋಡಿದ್ರು ಪಾಲಿಟಿಕ್ಸ್ ಬಗ್ಗೆ ನೀವು ಜಗಳಾಡ್ತಾ ಇದ್ದೀರಾ ಅಂತ ಅದಲ್ಲಿ
ಖಂಡಿತವಾಗ್ಲೂ ನೀವು ಯಾವಾಗಲೂ ಸಂತೋಷವಾಗಿರಲಿಕ್ಕೆ ಆಗಲ್ಲ. ನಾನು ಇಷ್ಟು ವರ್ಷಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಅಂಥ ಜನರಿಂದ ದೂರ ಇರಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಬಂದಿದ್ದೇನೆ. ಆಮೇಲೆ ಯಾರಾದರೂ ನಂಗೆ ಮೆಸೇಜ್ ಕಳಿಸಿದ್ರು ಕೂಡ ನಾನು ಅವ್ರಿಗೆ ಡೈರೆಕ್ಟಾಗಿ ಹೇಳ್ತೀನಿ, ದಯವಿಟ್ಟು ನನಗಿಂಥ ಮೆಸೇಜಸ್ನ ಕಳಿಸ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿ. ಅವರು ತಪ್ಪು ತಿಳ್ಕೊಂಡಿದ್ದು ಇದೆ. ಬಟ್ ಏನು ಮಾಡೋದು, ನಮ್ಮ ಒಂದು ಮೈಂಡ್ನ ಸೇವ್ ಮಾಡ್ಕೊಳ್ಳೋದು ನಮ್ಮ ಫಸ್ಟ್ ಪ್ರಯಾರಿಟಿ ಆಗಬೇಕು. ಹಾಗಾಗಿ ನಾನು ಎಲ್ಲಿ ಕೂಡ ಅಂಥದಕ್ಕೆ ಎಂಟರ್ಟೈನ್ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಅಪ್ಪಿ ತಪ್ಪಿ ನಾನೇನಾದರೂ ಮೆಸೇಜ್ ಮಾಡಿ ಅವರು ಮೈ ಮೇಲೆ ಎರಗಿ ನನ್ನ ಜೊತೆಗೆ ವಾದ ಮಾಡ್ಲಿಕ್ಕೆ ಇಳಿದ್ರೂ ಕೂಡ ನಾನು ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡ್ತೀನಿ. ಎಸ್, ಯು ಆರ್ ರೈಟ್ ಅಂತ ಹೇಳಿಬಿಟ್ಟು ಅಲ್ಲಿಗೆ ಆ ಆರ್ಗ್ಯುಮೆಂಟ್ನ ನಾನು ನಿಲ್ಲಿಸ್ತೀನಿ. ಯಾಕಂದರೆ ಎಟ್ ದ ಎಂಡ್ ನನಗೆ ನನ್ನ ಮೈಂಡ್, ನನ್ನ ಪೀಸ್ ಆಫ್ ಮೈಂಡ್ ನನ್ನ ಮೊದಲ ಪ್ರಯಾರಿಟಿ, ಮೊದಲ ಆದ್ಯತೆ. ಹಾಗೆ ನೀವು ಕೂಡ ಅದನ್ನೇ ಮಾಡಿ. ಎಲ್ಲೋ ಮೋದಿ ಇದ್ದಾರೆ, ಎಲ್ಲೋ ಸೋನಿಯಾ ಗಾಂಧಿ ಇದ್ದಾರೆ ಅಲ್ವಾ? ಸೊ ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಅದ್ರ ಬಗ್ಗೆ ಆರ್ಗ್ಯೂ ಮಾಡೋದ್ರಿಂದ ಸರ್ಕಾರ ನಾವು ಬದಲಾಯಿಸೋಕ್ಕಾಗಲ್ಲ, ಸಮಾಜ ಬದಲಾಯಿಸೋಕ್ಕಾಗಲ್ಲ. ಯಾರು ಸಮಾಜವನ್ನು ಬದಲಾಯಿಸ್ಬೇಕು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಯಾರೋ ಆರ್ಗ್ಯೂ ಮಾಡ್ತಾ ಕೂತ್ಕೊಂತಿದ್ರು. ಅವ್ರಿಗೆ ಏನು ಕೆಲಸ ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಅದನ್ನೇ ಮಾಡೋಣ. 8ನೇದು ಬರೀರಿ, ಹಾಗೆಯೇ ಒಂದು ಸೇವೆ ಮಾಡಿ. ನೀವು ಎಷ್ಟು ಬರಿತೀರೋ ಅದು ಒಂದು ಥೆರಪಿ ಥರ ಕೆಲಸ ಮಾಡುತ್ತೆ. ನಾನು ನನ್ನ ಅಪ್ಪನಿಗೆ ನಾನು ತುಂಬ ಕೃತಜ್ಞಳಾಗಿದ್ದೇನೆ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಚಿಕ್ಕವಳಿದ್ದಾಗೇನೆ ನನ್ನ ಕೈಲಿ ಡೈರಿ ಕೊಟ್ಟಿದ್ರು, ನಿನ್ಗೆ ಏನು ಅನಿಸ್ತೋ ಇದನ್ನು ಬರಿತಾ ಬಾ ಅಂಥೇಳಿ. ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ದಟ್ ನನ್ನ ಜೊತೆಗೆ ಒಂದು ಥೆರಪಿ ನಡೀತಾ ಇದೆ ಅಂಥೇಳಿ. ಯಾಕಂತ ಹೇಳಿದ್ರೆ ಅಷ್ಟು ವರ್ಷಗಳು ನಾನು ಬರಿತಾ ಕಳೆದೆ ಅಂತ ಹೇಳಿದ್ರೆ, ಈಗ ನಾನು ಯೋಚನೆ ಮಾಡಿದ್ರೆ ನನಗೆ ಅನಿಸುತ್ತೆ ಆ ಟೈಮ್ ನಾನು ಹೇಗೆ ಇಷ್ಟು ಚೆನ್ನಾಗಿ ಪಾಸ್ ಆನ್ ಮಾಡ್ಲಿಕ್ಕೆ ಆಯಿತು ಅಂತ ಯೋಚನೆ ಮಾಡಿದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಜರ್ನಲಿಂಗ್. ಯಾಕಂದ್ರೆ ನಾನು ಬರಿತಾ ಇದ್ದೆ. ಸೊ ನಾನು ನಿಮಗೂ ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಗೆ ಏನೋ ಒಂದು ಥಾಟ್ ಟ್ರಿಗರ್ ಮಾಡ್ತಾ ಇದೆಯಾ, ಬರೀರಿ. ಯಾಕೆ ನನಗೆ ಸಿಟ್ಟು ಬಂತು, ಬರೀರಿ. ದುಃಖ ಆಗ್ತಾ ಇದೆಯಾ, ಬರೀರಿ. ಆಮೇಲೆ ಅದ್ರ ಜೊತೆಗೆ ನೀವು ಏನಾದರೂ ಒಂದು ಸರ್ವಿಸ್ ಮಾಡಿ, ಒಳ್ಳೆ ಕೆಲಸ ಮಾಡಿ, ಸ್ವಾರ್ಥ ಇಲ್ಲದೇನೆ ಒಂದು ಒಳ್ಳೆ ಕೆಲಸ ಮಾಡಿ. ಯಾರತ್ರ ಅದನ್ನು ಹೇಳ್ಕೊಳೋದು ಬೇಡ, ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಬೇಡ. ನಿಮ್ಮ ತೃಪ್ತಿಗೋಸ್ಕರ ರ್ಯಾಂಡಮ್ ಆಗಿ ದಾರಿಯಲ್ಲಿ ಹೋಗ್ತಾ ಸುಮ್ಮನೆ ಒಬ್ಬರಿಗೆ ಹೆಲ್ಪ್ ಮಾಡಿ. ಯು ಫೀಲ್ ಸೋ ಗುಡ್. ಆಮೇಲೆ ನಿಮ್ಮ ಬಗ್ಗೆ ನೀವು ಅಪ್ರಿಷಿಯೇಟ್ ಮಾಡಿ. 9ನೇದು ಮಾತು ಕಡಿಮೆ ಮಾಡಿ. ನಾವು ಎಷ್ಟು ಕಡಿಮೆ ಮಾತು ಆಡ್ತೀವೋ ಅಷ್ಟು ಒಳ್ಳೇದು. ಯಾಕಂದರೆ ಮಾತೇ ಮುತ್ತು, ಮಾತೇ ಮೃತ್ಯು. ಕೆಲವೊಮ್ಮೆ ಅನವಶ್ಯಕವಾಗಿ ಮಾತಾಡಿ ನಾವು ಇಲ್ಲ ಸಲ್ಲದ ಸಮಸ್ಯೆಗಳನ್ನ ಮೈ ಮೇಲೆ ಹೇರ್ಕೊಳ್ತೀವಿ. ಹಾಗೇನೆ ಜನ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಟೈಮ್ ಸರಿ ಇಲ್ಲ ಅಂತ ಅದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಕೆಲವೊಬ್ರು ಡಿಪ್ರೆಷನ್ನಲ್ಲಿ ಇರ್ತಾರೆ, ಅವ್ರು ಯಾರ ಜೊತೆಗೂ ಮಾತಾಡೋಕ್ಕೆ ಇಷ್ಟಪಡಲ್ಲ. ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ ಜನರಲ್ ಆಗಿ ನಿಮಗೆ ಪದೇ ಪದೇ ಜಗಳಗಳಾಗ್ತಾ ಇದೆ, ಎಲ್ಲರೂ ಜನ ತಪ್ಪು ತಿಳ್ಕೊಳ್ತಾ ಇದ್ದಾರೆ ಅಂದರೆ ವರ್ಕ್ ಆನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವು ವರ್ಕ್ ಆನ್ ಮಾಡಿ ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು, ಎಷ್ಟು ಮಾತಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮಾತಾಡಿ. ಇನ್ನು 10ನೇದು ಎಲ್ಲಕ್ಕಿಂತ ಮುಖ್ಯವಾಗಿರುವಂಥದ್ದು ನಮಗೆ ನಾವು ಪ್ರಯಾರಿಟಿ ಕೊಡೋದು. ನಮಗೋಸ್ಕರ ಸಮಯವನ್ನು ತೆಗೆದಿಟ್ಟು ನಮಗೆ ಸಂತೋಷ ಆಗುವಂತಹ ಕೆಲಸಗಳನ್ನ ನಾವು ಮಾಡೋದು. ಯಾರಾದರೂ ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಇದ್ದಲ್ಲಿ ಅದಕ್ಕೋಸ್ಕರ ಧ್ವನಿ ಎತ್ತೋದು. ನಾವು ನಮಗೋಸ್ಕರ ಯಾವಾಗ ಧ್ವನಿ ಎತ್ತದೆ ಒಂದು ಮುಖವಾಡ ಹಾಕ್ಕೊಂಡು ಸಮಾಜದ ಮುಂದೆ ನಾವು ಖುಷಿಯಾಗಿರೋ ಥರ ನಾವು ನಾಟಕ ಆಡ್ತೀವಲ್ಲ, ಯಾವತ್ತೂ ನಾವು ಸಂತೋಷವಾಗಿರೋಕ್ಕಾಗಲ್ಲ. ಎಲ್ರಿಗೋಸ್ಕರ ಮಾಡ್ತಾ 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 ನೀವು ಪ್ರಯಾರಿಟಿ ಕೊಡದೆ ಹೋದಲ್ಲಿ ಯಾರ್ದೋ ಒಬ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ಕೊಂಡು ಅವ್ರಿಗೆಲ್ಲರಿಗೆ ನೀವು ಸಹಾಯ ಮಾಡ್ತಾ ಇರ್ತೀರ. ಆದರೆ ನಿಮ್ಮ ಜೊತೆಗೆ ಅನ್ಯಾಯ ಆಗ್ತಾ ಇರಬೇಕಾದಾಗ ನೀವು ನನಗೇನೋ ಆಗ್ತಾನೆ ಇಲ್ಲ ಒಂದು ಇಗ್ನೋರೆನ್ಸಲ್ಲಿ ನೀವು ಬದುಕ್ತಾ ಇದ್ದೀರಾ ಅಂತದಲ್ಲಿ ನೀವು ಸಂತೋಷವಾಗಿರೋಕ್ಕಾಗಲ್ಲ. ಹೌದು, ಆ ಮೂಮೆಂಟಿಗೆ ಜಗಳಗಳು ಆಗಬಹುದು, ಒಂದು ಯುದ್ಧನೇ ಆಗ್ಬೋದು, ಜನ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಬೋದು, 4 ಜನ ನೀವು ಮಾತಾಡ್ಬೋದು. ಆದರೆ ಎಟ್ ದ ಎಂಡ್ ನಿಮ್ಮ ಬಗ್ಗೆ ನೀವು ಸ್ಟ್ಯಾಂಡ್ ತಗೊಳ್ದೆ ಹೋದಲ್ಲಿ ನೀವು ಸಂತೋಷವಾಗಿರ್ಲಿಕ್ಕೆ ಆಗಲ್ಲ. ನಿಮಗೆ ನೀವು ಪ್ರಯಾರಿಟಿ ಕೊಡಿ. ನಿಮ್ಮ ದೇಹಕ್ಕೂ ಬೇರೆಯವರ ದೇಹಕ್ಕೂ ಏನು ವ್ಯತ್ಯಾಸ ಇದೆ? ಜಸ್ಟ್ ಬಿಕಾಸ್ ನಿಮ್ಮ ಒಂದು ಬಾಡಿ ಅಂತ ಅಂದ್ಕೊಳ್ಳಿ ನೀವು ಹೆಂಗಾದ್ರೂ ಗ್ರಾಂಟೆಡ್ ಆಗಿ ತಗೋಬೋದಾ? ಯಾರಾದರೂ ಬಂದು ಹೊಡಿಬೋದಾ? ಯಾರು ನಿಮ್ಗೆ ಏನಾದರೂ ಹೇಳ್ಬೋದಾ? ಧೈರ್ಯ ತಗೊಳ್ಳಿ. ನಿಮ್ಮ ಮೇಲೆ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ, ಆರ್ಥಿಕವಾಗಿ ಯಾರಾದರೂ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅದಲ್ಲಿ ಟೇಕ್ ಎ ಸ್ಟ್ಯಾಂಡ್. ನೀವು ಯಾವಾಗ ನಿಮಗೋಸ್ಕರ ಸ್ಟ್ಯಾಂಡ್ ತಗೋತಿರೋ
ಜಗತ್ತನ್ನ ಎದುರಿಸ್ತಿರೋ, ಇಲ್ಲ ನನ್ನ ಸ್ವಾಭಿಮಾನಕ್ಕೋಸ್ಕರ ನಾನು ಇದು ಮಾಡಲೇಬೇಕು, ಅವ್ರು ಏನು ತಿಳ್ಕೊಂಡ್ರು ಪರವಾಗಿಲ್ಲ, ನಾನು ಇದಕ್ಕೆ ಎದುರುತ್ತರ ಕೊಡಲೇಬೇಕು ಅಂತ ಅನ್ಕೊಂಡು ನೀವು ಯಾವಾಗ ಧೈರ್ಯ ತಗೊಂಡು ನಿಂತ್ಕೋತಿರೋ ಆಗ ನೋಡ್ತಾರೆ ನಿಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಸಿಗುತ್ತೆ ಅಂತ. ಇದೇ ನಾನು ಹೇಳಕ್ ಬಯಸ್ತಾ ಇದ್ದದ್ದು. ಮುಖವಾಡ ಹಾಕೊಂಡು ಬದುಕಬೇಡಿ. ಸಮಾಜಕ್ಕೋಸ್ಕರ ನಾನು ಮುಖವಾಡ ಹಾಕೊಂಡು ಬದುಕಬೇಕು ಅಂತೇಳಿ ನೀವು ಒಳಗಡೆಯಿಂದನೇ ಸಾಯ್ತಾ ಇದ್ರೆ ನೋಬಡಿ ಕೇರ್ಸ್. ನಾಳೆ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅಥವಾ ನೀವು ಸಾಯೋ ಕಾಲದಲ್ಲಿ ಹಾಸಿಗೆ ಮೇಲೆ ಬಿದ್ದಾಗ ಏನು ಉತ್ತರ ಕೊಡ್ತೀರಾ? ಇಲ್ಲ ನಾನು ಸಮಾಜಕ್ಕೋಸ್ಕರ ಬದುಕಿದ್ದೀನಿ, ನಾನು ಇವಾಗ ಹಿಂಗೆ ಸಾಯ್ತಾ ಇದ್ದೀನಿ ಅಂತ ಹೇಳ್ತೀರಾ? ಇದೇ ಕಾರಣಕ್ಕೋಸ್ಕರ ನಾನು 3 ವರ್ಷ ತಗೊಂಡೆ ಈ ವಿಡಿಯೋ ಮಾಡೋದಕ್ಕೋಸ್ಕರ. ಯಾವ ಕ್ಷಣ ನಾನು ನನ್ನ ಧ್ವನಿ ಎತ್ತಿದ್ನೋ, ಯಾರು ಏನು ತಗೊಳ್ತಾರೋ ನನಗೆ ಸಂಬಂಧ ಇಲ್ಲ, ಈ ಥರದ ಒಂದು ಬದುಕು ನನಗೆ ಬೇಡ, ಅನ್ಯಾಯನ ನಾನು ಈಗ ಒಂದು ಟೆಂಪ್ರರಿ ಟೈಮ್ ಆದರೂ ಪರವಾಗಿಲ್ಲ, ನಾನು ಅದನ್ನು ಎದುರಿಸ್ತೀನಿ ಧೈರ್ಯವಾಗಿ ಅಂತ ನಾನು ಯಾವಾಗ ನಾನು ಮನ್ಸು ಮಾಡಿದ್ನೋ, ಧೈರ್ಯ ಮಾಡಿದ್ನೋ, ಆಗ ನನ್ನ ಮನಸ್ಸಿಗೆ ಸಮಾಧಾನ ಸಿಗ್ತದೆ. ನಾನು ನಿಮಗೂ ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಎಷ್ಟೋ ಜನ ಫ್ರೆಂಡ್ಸ್ ಇದ್ದಾರೆ, ಗಂಡು ಮಕ್ಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು. ನಮ್ಮಮ್ಮ ನನ್ನ ಜೊತೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ನಮ್ಮ ಮನೇಲಿ ಅಷ್ಟು ಕಷ್ಟ ಇದೆ ಅಂತೆಲ್ಲ ಹೇಳ್ತಾರೆ. ಬಟ್ ಅವ್ರು ಅದೇ ಕಷ್ಟದಲ್ಲಿ ಇರಕ್ಕೆ ಬಯಸ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಧ್ವನಿ ಎತ್ತಕ್ಕೆ ಧೈರ್ಯ ಇಲ್ಲ. ಇಲ್ಲ ನಾನು ಅದನ್ನು ಮಾಡಿಬಿಟ್ರೆ ತಪ್ಪಾಗತ್ತೆ, ಅವ್ರು ತಪ್ಪು ತಿಳ್ಕೊತಾರೆ, ಇವ್ರು ಬೇಜಾರು ಮಾಡ್ಕೊಳ್ತಾರೆ. ಸರಿ, ಅವರೆಲ್ಲ ಬೇಜಾರು ಮಾಡ್ಕೊಳ್ತಾರೆ ಅಂತೇಳಿ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಸುಮ್ಮನೆ ಮಾಡಿ ಅಲ್ಲ. ನೀವ್ಯಾಕೆ ಬೇಜಾರು ಮಾಡ್ಕೊತಾ ಇದ್ದೀರಾ? ನಿಮಗೆ ಬೇಜಾರು ಆಗ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ? ನಿಮಗೂ ನೋವಾಗ್ತಿದೆ ಅಲ್ವಾ? ಸೊ ಯಾವಾಗ ನೀವು ಅದನ್ನು ಸೀರಿಯಸ್ ಆಗಿ ತಗೊಂಡು ನಿಮ್ಗೆ ನೀವು ಪ್ರಯಾರಿಟಿ ಕೊಟ್ಟು ಅದರ ವಿರುದ್ಧವಾಗಿ ಒಂದು ಆ್ಯಕ್ಷನ್ ತಗೋತಿರೋ ಆಗ ನೀವು ನೆಮ್ಮದಿಯನ್ನು ಕಾಣ್ತೀರ. ಟ್ರಸ್ಟ್ ಮೀ. ಒಂದು ಸಲ ಧೈರ್ಯ ತಗೊಂಡು ಹೆಜ್ಜೆ ಇಟ್ಟು ನೋಡಿ ನೀವು. ಇನ್ನು ಕೊನೆಯದಾಗಿ 11ನೇದು ಫೈಂಡ್ ಎ ಮೆಂಟರ್. ಈ 10 ಕಾರಣಗಳು ನಾನು ಏನು ಕೊಟ್ಟನೋ ಅದು ನೀವು ಒಬ್ಬರೇ ಮಾಡ್ಕೊಳ್ಳಿಕ್ಕೆ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೀವು ಶುರು ಮಾಡಿದಲ್ಲಿ ಬಹಳಷ್ಟು ಟೈಮ್ ತಗೊಳುತ್ತೆ, ಬಹಳಷ್ಟು ಎಫರ್ಟ್ಸ್ ಬೀಳುತ್ತೆ. ಹಾಗೆಯೇ ನೀವು ಒಂದು ಪ್ರಾಪರ್ ವೇದಲ್ಲಿ ಹೋಗ್ತಾ ಇದ್ದೀರೋ ಇಲ್ಲೋ ಗೊತ್ತಾಗೋದಿಲ್ಲ. ಅದೇ ಒಬ್ಬ ಸರ್ಟಿಫೈಡ್ ಮೆಂಟರ್ ಹತ್ರ ನೀವು ಹೆಲ್ಪ್ ತಗೊಂಡಲ್ಲಿ ಬಹಳಷ್ಟು ಬೇಗನೆ ನೀವು ನಿಮ್ಮ ಗೋಲ್ನ ರೀಚ್ ಆಗ್ಬೋದು. ಈಗ ನಾನು 2 ವರ್ಷದ ಹಿಂದೆ ನನ್ನ ಮೆಂಟರ್ನ ನಾನು ಭೇಟಿಯಾದೆ. ಹಾಗೆಯೇ ಅದರ ನಂತರ ಹೋದ ವರ್ಷ ಇನ್ನೊಂದು ಮೆಂಟರ್ನ ಭೇಟಿಯಾದೆ. ವಿತಿನ್ ಎ ಇಯರ್ ನಾನು ಅದು ಎಲ್ಲದನ್ನ ಬಿಟ್ಟು ಈಗ ನಾನು ಕೋಚ್ ಆಗಿ ಬೇರೆಯವರಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಹೇಗೆ ಸಾಧ್ಯ ಆಯಿತು? ನಾನು 13-14 ವರ್ಷಗಳ ಕಾಲ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಕೂತ್ಕೊಂಡಿದ್ದೆ. ಆದರೆ 1 ವರ್ಷದಲ್ಲಿ ನನಗೆ ಒಂದು ಕ್ಲಾರಿಟಿ ಸಿಕ್ತು. ಮತ್ತೊಂದು ವರ್ಷದಲ್ಲಿ ನಾನು ಕಂಪ್ಲೀಟ್ ಆಗಿ ಆ ಒಂದು ಸಂತೋಷ ಆಗಿರ್ಬೋದು, ಒಂದು ನೆಮ್ಮದಿ ಇರ್ಬೋದು, ಒಂದು ಸಕ್ಸಸ್ ಆಗಿರ್ಬೋದು, ಪ್ರತಿಯೊಂದು ನನಗೆ ಸುಲಭದಲ್ಲಿ ಸಿಗ್ತಾ ಹೋಯಿತು. ಕಷ್ಟ ಅಷ್ಟೊಂದು ಪಡಬೇಕಾಗಿ ಬರಲಿಲ್ಲ, ಗೊಂದಲಗಳು ಕಡಿಮೆ ಆದವು. ಹಾಗಾಗಿ ನಿಮ್ಗೆ 2 ಆಪ್ಷನ್ ಇದೆ. ಒಂದ ನೀವು ನನ್ನ ಮೇಲೆ ಹೇಳಿರ್ತಕ್ಕಂಥ 10 ಕೂಡ ನೀವಾಗೆ ಮಾಡ್ಬೋದು. ಇಲ್ಲ ಅಂತಂದಲ್ಲಿ ಫೈಂಡ್ ಎ ಮೆಂಟರ್. ನಾನಂತ ಅನ್ಕೊಂಡಲ್ಲ, ಯಾರೇ ಆಗಿರ್ಬೋದು, ಜಸ್ಟ್ ಫೈಂಡ್. ನೀವು 5-10 ವರ್ಷ ತಗೊಳ್ಳೋ ಜಾಗದಲ್ಲಿ ಕೇವಲ 1 ವರ್ಷದಲ್ಲಿ ನೀವು ಆ ಸ್ಥಾನವನ್ನು ಮುಟ್ತೀರ. ನಾವು ಪ್ರಾಪರ್ಟಿ ತಗೋತೀವಿ, ಕಾರ್ ತಗೋತೀವಿ, ಮಕ್ಕಳದ ಎಜುಕೇಷನ್ಗೆ ಇನ್ವೆಸ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ ಒಬ್ಬ ಮೆಂಟರ್ನ ಹೈರ್ ಮಾಡೋದು ಕೂಡ ಇನ್ವೆಸ್ಟ್ಮೆಂಟ್. ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಇಟ್ ಸೇವ್ಸ್ ಯುವರ್ ಮನಿ, ಟೈಮ್, ಎನರ್ಜಿ. ಇನ್ನೇನು ಬೇಕು? ನನ್ನ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ಎಲ್ಲರ ಜೊತೆಗೂ ಶೇರ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.